ಸಾಕ್ಯವ್ರು ನಾಯಿ ಸಾಕ್ಯಾರ. ಹಿಂದಿಂದ ಏನಾದರೂ ಗುರುತಿಸ್ಬೇಕಾಗಿತ್ತಪ್ಪ ಅಂದ್ರೆ ನಾಯಿನ ಬೇಕಿ ಮನುಷ್ಯನಿಗೆ. ಅದು ಎಲ್ಲೆಲ್ಲಿ ಹೋಗುತ್ತೆ ಅದ್ರ ಹಿಂದೆ ಹೋಗ್ತಾನೆ ಇವ. ಈತನಿಗೇನಾದರೂ ಆ ಕಾಲದ ಪ್ರಜ್ಞೆ ಇದ್ರೆ ಅದನ್ನು ತಗೊಂಡು ಬರೋದಾಗ್ಲಿ ಅದ್ರ ಹಿಂದಿಂದ ಹೋಗೋದಾಗ್ಲಿ ಮಾಡ್ತಿದ್ದಿಲ್ಲ. ಆ ಕಾಲಜ್ಞಾನ ಈತನಿಗಿಲ್ಲ ಅಂತ. ಹಂಗಾಗಿ ಅದು ಎಲ್ಲೆಲ್ಲಿ ಹೋಗ್ತೈತೆ ಅಲ್ಲೆಲ್ಲಿ ಹೋಗ್ತಾನ. ಅದು ಏನು ತೀರ್ಪು ಕೊಡ್ತೈತೆ ಅದನ್ನ ಮಂದಿ ಹೇಳ್ತಾನೆ. ಹೌದಲ್ಲ? ಭೂತಕಾಲ ಪ್ರಜ್ಞೆ ಅದಕ್ಕೆ ಬಹಳ ಚೆನ್ನಾಗಿದೆ, ಗೊತ್ತು. ಹೆಜ್ಜೆ ಗುರುತುಗಳನ್ನು ಗುರುತಿಸುತ್ತೆ ವಾಸನಾ ಬಲದಿಂದ. ಎಲ್ಲೆಲ್ಲಿ ಮನುಷ್ಯ ಹೆಜ್ಜೆ ಇಟ್ಟಾನ ಆ ಹೆಜ್ಜೆಗುಂಟನೇ ಹೋಗಿಬಿಡ್ತೈತಿ. ಒಂದು ಘಟನೆ ನಡೀತು. ಒಬ್ಬ ಹೆಣ್ಮಗಳು ಸದಾ ಕಾಲ ಫೋನ್ ಮಾಡ್ತಿದ್ಲು. ಅದು ಒಂದು ರೈತಾಪಿ ಕುಟುಂಬ. ಆ ಕುಟುಂಬಕ್ಕೆ ಆ ಫೋನು ಅದು ಇದು ಏನೂ ಗೊತ್ತಿಲ್ಲ. ಫೋನ್ನಲ್ಲಿ ಹೆಚ್ಚೆಚ್ಚಾಗಿ ಮಾತಾಡ್ತಾ ಇರಬೇಕಾದ್ರೆ ಮನೆಯೊಳಗಿನ ಅಜ್ಜಿ ಪ್ರಶ್ನೆ ಮಾಡ್ತಾಳೆ ಸೊಸಿಗೆ. ಒಂದು ಕಡೆಗೆ ಅಜ್ಜಿ, ಇನ್ನೊಂದು ಕಡೆಗೆ ಅತ್ತಿ. ಅದು ಅಂದ್ರೆ ಗೊತ್ತಾಯ್ತ ನಿಮಗೆ? ಫೋನಿನಲ್ಲಿ ಮಾತಾಡುವಂತ ಹೆಣ್ಮಗಳ ತಾಯಿಯ ತಾಯಿ ಅಜ್ಜಿ, ಗಂಡನ ಅವ್ವ. ಅಜ್ಜಿ ಹೇಳ್ತದೆ ಅಂದ್ರೆ ಅತ್ತಿ ಹೇಳ್ತಾಳ, ಏನು ಫೋನ್ಯಾಗ ಮಾತಾಡ್ತಿ, ಎಷ್ಟೊತ್ತು ಮಾತಾಡ್ತಿ, ಯಾರು ಕೂಡ ಮಾತಾಡ್ತಿ, ಅದು ಏನಾರ ಮಾತಾಡ್ತಿ, ಏನು ಗೊತ್ತಿಲ್ಲ ಪಾಪ. ಫೋನ್ ಅಂದ್ರೆ ಗೊತ್ತಿಲ್ಲ, ಹಚ್ಚೋದಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವ್ರ ಲೋಕನ ಬೇರೆ. 2 ಮಕ್ಕಳಾಗ್ಯಾವ. ಏನದು ಬಂದ್ ಮಾಡು ಅಂತ ಹಿಂಗೆ ಎಷ್ಟೋ ದಿನಗಳಿಂದ ಹೇಳ್ಕೊಂತ ಬಂದ್ ಮಾಡ್ಲಾರ್ದಾಗ ಅದನ್ನೊಮ್ಮೆ ಕಸಗೊಂಡು ಕಿಲಿ ಒಳಗೆ ಹಾಕಿ ಟ್ರಂಕ್ನ್ಯಾಗ ಹಾಕಿ ಇಟ್ಟು ಎಮ್ಮೆ ಮೇಸಾಕಂತ ಹೋತು ಅಜ್ಜಿ. ಫೋನ್ ಕಸದ ಒಳಗಿಟ್ಟಿದ್ದು ಒಂದೇ ನೋವಿಗೆ ಒಂದು ಕಂದಲಿ ಅಂತದ್ದು, ಕುಡುಗೋಲಿನಂತದ್ದು ತಗೊಂಡು ಅಡವಿಗೆ ಎಮ್ಮೆ ಮೇಸಾಕ್ ಹೋಗಿರುವಂತ ಅಜ್ಜಿ ಬೆನ್ನ ಹತ್ತಿ ಇವಳು ಕೊಲೆ ಮಾಡಿದ್ಲು. ಕೊಲೆ ಆಯಿತು. ಇದು ಪೊಲೀಸ್ ಇಲಾಖೆಗೆ ಸುದ್ದಿ ಗೊತ್ತಾಯಿತು. ಅಜಾತಶತ್ರು, ಯಾರಿಗೂ ತೊಂದರೆ ಕೊಡದೇ ಇರುವಂತಹ ಜೀವ ಕೊಲೆ ಆಗುತ್ತೆ ಅಂತಂದ್ರೆ ಊರೆಲ್ಲ ಬೆರಗಾಯಿತು. ಅದಾದ ನಂತರದಲ್ಲಿ ಇವರು ತಗೊಂಡು ಬಂದ್ರಲ್ಲ ಅದನ್ನ, ಏನು ನಾ ಹೇಳಕತ್ತಿದ್ನಲ್ಲ, ಭೂತಕಾಲವನ್ನು ಗುರುತಿಸುವಂಥದ್ದು, ಅದನ್ನು ತಗೊಂಡು ಬಂದುಬಿಟ್ರು. ಅದು ಆ ಹೆಣದ ಹತ್ರ ಹೋಗಿ ಅಲ್ಲಿಂದ ಸೀದಾ ಮನೆಗೆ ಬಂತು. ಮನೆಗೆ ಬಂದ ಕೂಡಲೇ ಹೊರಗೆ ಬಿಟ್ಟಿರುವಂಥ 2 ಚಪ್ಪಲಿ ಬಾಯಾಗಿ ಹಿಡ್ಕೊಂತು. ಪೊಲೀಸರಿಗೆ ಕೊಡಿತು. ಇದನ್ನು ಹಾಕ್ಕೊಂಡು ಹೋಗಿದ್ರು, ಇವನ್ನ ಹಾಕ್ಕೊಂಡು ಹೋಗಿದ್ರು ಅದನ್ನು ಮಾಡಕ್ಕೆ. ಉಟ್ಕೊಂಡು ಸೀರೆ ಎಲ್ಲೈತೆ ಅಂತ ಅಲ್ಲಿ ಹೋಗಿದ್ದೀನಿ, ಎತ್ತರ ಎಂತೈತಿ ಅದನ್ನು ಬಾಯಾಗಿ ಹಿಡ್ಕೊಳ್ಳುತ್ತೆ. ಭೂತಕಾಲ ಅದಕ್ಕೆ ಬಹಳ ಚೆನ್ನಾಗಿ ಗೊತ್ತಾಗತ್ತೆ. ನಿನಗೆ ಗೊತ್ತಾಗಿದ್ರೆ ನೀನ ಮೂಸಿ ನೋಡಕ್ಕೆ ಹೋಗಿದ್ದಿ, ನಿನಗೆ ಗೊತ್ತಾಗಲ್ಲ. ಅದು ಗೊತ್ತೇನು? ಇಲ್ಲ. ಭವಿಷ್ಯತ್ ಕಾಲವನ್ನ ಈ ಕೋಳಿಗಳ ಸಂಕುಲದಲ್ಲಿ ಒಂದು ಹುಂಜ ಅಂತ ಇರ್ತೈತಲ್ಲ, ಗಂಡ ಜೀವಿ, ಅದು ಗುರುತಿಸುತ್ತೆ. ಈಗ ಟೈಮ್ ಎಷ್ಟಾಗೈತಿ ಅಂತ ಹೇಳುತ್ತದು. ಹೌದಾ? 3ಕ್ಕೊಮ್ಮೆ ಕೂಗುತ್ತೆ, ಯಾರಾದರೂ ಹೇಳೋರಿದ್ರಿ ಹೇಳ್ರಿ. 4ಕ್ಕೊಮ್ಮೆ ಕೂಗುತ್ತೆ, ಯಾರಾದರೂ ಹೇಳೋರಿದ್ರಿ ಹೇಳ್ರಿ. 4 ಆತಂತ ಒಮ್ಮೆ ಹೇಳುತ್ತೆ, 3 ಆತಂತ ಒಮ್ಮೆ ಹೇಳುತ್ತೆ, 5 ಆತಂತ ಒಮ್ಮೆ ಹೇಳುತ್ತೆ. ಕೊನೆಗೆ 6ಕ್ಕೊಮ್ಮೆ ಕೂಗಿ ಗಪ್ಪ ಆಗುತ್ತೆ. ಈಗ ಎಷ್ಟೋ ಕೋಳಿ ಕೂಗೋದು ಬಂದ್ ಮಾಡ್ಯಾವ. ಯಾಕಂದ್ರೆ ಕೂಗಿದ್ರೆ ಬಿಡಂಗಿಲ್ಲ ಇವ್ರು ನಮ್ಮನ್ನಂತ. ಇಲ್ಲೇ ಅದೀವಿ ಅಂತ ಹೇಳಿ ತಿಳ್ಕೊಂಡು ಬಂದು ಒಯ್ದ ಬಿಡ್ತಾರ ಅಂತೇಳಿ ಕೂಗೋದು ಬೇಡ, ಸಾಯೋದು ಬೇಡ ಅಂತ ತೀರ್ಮಾನ ಮಾಡಿ ಗುರ್ತಿಸ್ತಾವ, ಹೇಳ್ತಾವ. ಇನ್ನು ಸೂರ್ಯೋದಯ ಆಗ್ತದೆ ಹೇಳು ಅಂತ. ನಿನಗದು ಗೊತ್ತಿಲ್ಲ. ನೀನು ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ತೀಯ, ಅದು ಎಬ್ಬಿಸಿದ್ರೆ ಹೇಳ್ತೀಯ, ಅದು ಕೆಟ್ರ ನೀ ಹೋದಿ. ಅದು ಎಬ್ಬಿಸಿದ್ರೆ ಅದನ್ನು ಬಡದು ಮಲಗಿಸಿದೆ, ಅದನ್ನು ನೀ ಮತ್ತೆ ಮಲ್ಕೊಳ್ಳಕ್ಕೆ ಇಡಾಕ ಯಾಕೆ ಹೋಗ್ಬೇಕು, ಬಡದು ಮಲಗಿಸಕ್ಕೆ ಯಾಕೆ ಹೋಗ್ಬೇಕು ಅಲ್ಲ? ವರ್ತಮಾನ ಯುದ್ಧಗಳಲ್ಲಿ ಆನೆಗಳನ್ನು ಉಪಯೋಗ ಮಾಡ್ತಿದ್ರು ಯುದ್ಧಕ್ಕಾಗಿ. ದೊಡ್ಡ ಪ್ರಾಣಿ ಅಲ್ಲ,
ಆ ಪ್ರಾಣಿ ಯುದ್ಧ ನಡೆದಿರುವಂಥ ಸಂದರ್ಭದೊಳಗ ಆ ಕಡೆ ಸಾವಿರ ಜನ ವಿರೋಧಿಗಳು, ಈ ಕಡೆ ತಮ್ಮ ಸೈನ್ಯ, ಈ ಕಡೆ ಇರುವಂತಹ ಆನೆಗಳು, ಆ ಕಡೆ ಇರುವಂತಹ ಆನೆಗಳು ಯುದ್ಧ ಪ್ರಾರಂಭ ಆಗಿರುವಂತಹ ಸಂದರ್ಭದಲ್ಲಿ ಎದುರಾಳಿಗಳನ್ನೇ ಕೊಲ್ತಿದ್ವೆ ಹೊರತಾಗಿ ತಮ್ಮವರನ್ನು ಎಂದೂ ಕೂಡ ಕೊಲ್ತಿದ್ದಿಲ್ಲವು. ತಮ್ಮವ್ರೇನಾದರೂ ಬಂದ ಕಾಲಾಗ ಬಿದ್ದರೆ ಇವರು ನಮ್ಮವರು, ಇವ್ರು ನಾವು ಕೊಲ್ಲಬಾರ್ದು, ಈಗ ಯುದ್ಧ ನಡೆದದೆ, ಈಗ ನಾವು ಏನಿದ್ರು ಎದುರಾಳಿಗಳನ್ನು ಮಾತ್ರ ಹೊಡಿಬೇಕಂತೇಳಿ ತಿಳ್ಕೊಂಡು ತಮ್ಮವರನ್ನು ಸೊಂಡಿಯಿಂದ ಎಬಸುವಂತಹ ಪ್ರಯತ್ನ ಮಾಡ್ತಿದ್ವು. ಕಾಲಾಗ ಬಿದ್ದರೆ 3 ಕಾಲಿನ ಮೇಲೆ ಯುದ್ಧವನ್ನು ಮಾಡ್ತಿದ್ವಿ ಹೊರತಾಗಿ ಆತನ ಮೇಲೆ ಕಾಲು ಊರ್ತಿದ್ದಿಲ್ಲ. ಎಂತಹ ಜ್ಞಾನ, ವರ್ತಮಾನ ಪ್ರಜ್ಞೆ. ನೀವು ಬಡದಾಡುವಾಗ ನಿಮ್ಮ ಮಂದಿ ನೀವು ಹೊಡ್ಕೊಂತೀರಿ, ಇಲ್ಯಾಕೆ ಮಂದಿ ಸರಿ ಅಂತೀರಿ, ಆಮೇಲೆ ಹೊಡೆದ ಮೇಲೆ ಉಂಟೆ ಆ ಕಾಲ ಜ್ಞಾನ ನಿಮಗೆ ಇಲ್ಲ. ಅಂತಹ ಜ್ಞಾನ ಮನುಷ್ಯನಿಗೆ ಇಲ್ಲ. ಒಂದು ಸ್ವಲ್ಪ ಆ ಗುಣಗಳು ಬಂದು ಅಂತ ಗುಂಡಪ್ಪನವ್ರು ಬರೀತಾರೆ. ಬ್ರಹ್ಮ ಮೊದಲು ನರಿಯನ್ನ ಸೃಷ್ಟಿ ಮಾಡಿದಂತೆ ಅದರ ಜಾಣತನವನ್ನು ಕಂಡು ಬೆರಗಾಗಿ ಬಿಟ್ಟನಂತೆ, ಏನು ಬುದ್ಧಿವಂತ ಪ್ರಾಣಿ ಇದು ಅಂತ. ಇನ್ನೊಂದನ್ನು ಸೃಷ್ಟಿ ಮಾಡಿದ ವಾನರನ ಸೃಷ್ಟಿಯಾಯಿತು. ಮಂಗ ಅಲ್ಲ, ಮಂಗನ ಜನನ ಆಯಿತು. ಅದರ ಉಡಾಳತನವನ್ನು ನೋಡಿದ. ಮಂಗ ಅಂದ್ರೆ ಉಡಾಳತನ ಮಾಡೋದಲ್ಲ, ನೀವು ಸುಮ್ಮನೆ ಹೊಂಟ್ರು ಹಲ್ಕಿಸಿದ್ದದು, ಹೌದಾ? ಪಾಪ ಒಳ್ಳೆಯವರು ಸುಮ್ಮನೆ ಹೊಂಟಾಗ ಹಲ್ಕಿಸಿ ಅವ್ರನ್ನ ಅಯ್ಯೋ ಮಂಗ ಅಂತಾರೆ ನಮ್ಮವರು, ಹೌದಾ? ಖಾಲಿ ಉಪರೇಟೆ ಹಲ್ಕಿಸದಪ್ಪ. ಮಂಗ ನಮಗೆಲ್ಲ ಉಡಾಳತನಕ್ಕೊಂದು ಉದಾಹರಣೆ ಅದು. ಇದರ ಜಾಣ್ಮೆ, ಅದರ ಉಡಾಳತನವನ್ನು ಕಂಡು ಬೆರಗಾಗಿರುವಂತಹ ಆ ಬ್ರಹ್ಮ ಇನ್ನೊಂದನ್ನು ಸೃಷ್ಟಿ ಮಾಡಬೇಕಂತ ಅನ್ಕೊಂಡ. ಇನ್ನೊಂದನ್ನು ಸೃಷ್ಟಿ ಮಾಡಲಿಕ್ಕೆ ವಿಚಾರ ಮಾಡಿದಾಗ ಮತ್ತೊಂದು ತಲೆಯಲ್ಲಿ ಬರ್ತದೆ, ಇನ್ನೊಂದು ಸೃಷ್ಟಿ ಮಾಡೋದ್ರ ಬದಲು ಇವು ಎರಡು ಕೂಡಿಸಿದ್ರೆ ಯಾವ್ದು ಹುಟ್ಟುತ್ತೆ ನೋಡೋಣಂತ ಕೂಡಿಸಿದ. ಅವಾಗ ನರ ಹುಟ್ಟಿದಂತೆ ಮನುಷ್ಯ. ಹಾಗಾಗಿ ಮನುಷ್ಯನಿಗೆ ನರಿಯ ಗುಣಗಳು, ಮಂಗನ ಗುಣಗಳು ಎರಡೂ ಅದಾವ ಅಂತ ಅವ್ರು ಹೇಳ್ತಾರೆ. ಡಾರ್ವಿನನ ಸಿದ್ಧಾಂತ ಏನು ಅಂತಂದ್ರೆ ಮಂಗನಿಂದ ಮಾನವ ಅಲ್ಲ, ಮಂಗನಿಂದ ಮಾನವ ಆತನ ಸಿದ್ಧಾಂತ. ಅದು ಹೆಂಗಾಯ್ತು ಏನಾಯ್ತು ಅಂತೆಲ್ಲ ಹೇಳ್ಕೊಂತ ಬಂದ್ರು. ಮಂಗನಿಂದ ಮಾನವ ಆದ್ನಲ್ಲ, ಈ ಮಾನವ ಈಗೇನಾಗಕೈತೇನ ಅಂದ್ರೆ ಮಂಗ ಆಗಾಕೈತೇನ, ಅದು ಉಲ್ಟಾ ಆಗಕೈತೈತೇನ ಅನ್ಸುತ್ತೆ. ಇವನು ಮಂಗ ಆಗ್ಲಿಕ್ಕೆ ಹತ್ತಿದ್ದಾನೆ ಅಂತ, ಅಥವಾ ಹತ್ತಿದ್ದಾನೆ ಅಂತ ಪೂರ್ಣ ವಿರಾಮ ಕೊಡುವ ಬದಲಿ ಪ್ರಶ್ನಾರ್ಥಕ್ಕೆ ಚಿಹ್ನ ಹಾಕಿಕೊಂಡ್ರೆ ನೀವು ಯಾರಾದರೂ ಅದನ್ನು ಹಂಗಾರ ಇಟ್ಕೋರಿ, ಪೂರ್ಣ ವಿರಾಮರ ಹಾಕ್ಕೊಳ್ರಿ, ನಿಮಗೊಂದು ಸತ್ಯ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಪ್ರಾಣಿಗಳಲ್ಲಿ ದುರ್ಗುಣಗಳು ಇಲ್ಲ ಅಂತಲ್ಲ, ಅದಾವ. ಮನುಷ್ಯನಷ್ಟ ಅಲ್ಲ. ವಿಷ ಹಲಾಹಲ ಸಮುದ್ರದ ಆಳದಲ್ಲಿತ್ತಂತೆ. ಅಮೃತವನ್ನು ಪಡೆಯಲಿಕ್ಕೆ ಹೋಗಿರುವಂತಹ ದೇವತೆಗಳಿಗೆ ವಿಷ ಸಿಕ್ತಂತೆ. ಆ ವಿಷವನ್ನು ಶಿವ ಸ್ವೀಕಾರ ಮಾಡಿದಂತೆ, ಅಲ್ಲಿರುವ ವಿಷವನ್ನು ಗಂಟಲದಲ್ಲಿ ಇಟ್ಟುಕೊಂಡನಂತೆ. ಅಲ್ಲಿಂದನೂ ಕೂಡ ಅದು ಜಗ ಬಿಟ್ಟು ಮನುಷ್ಯನ ಕಡೆಗೆ ಬಂತಂತೆ. ಒಂದೇ ಕಡೆಗೆ ಉಳಿಲಿಲ್ಲಂತದು, ಸರ್ವಾಂಗದೊಳಗಾಯ್ತಂತ. ಸರ್ವಾಂಗದೊಳಗೆ ನರಿನಾಯಿ ಹಲ್ ನಂಜು, ನಾಯಿಗೆ ನಂಜು ವಿಷ ಹಲ್ಲಿನೊಳಗದೆ. ಉರಗದ ತಲೆ ನಂಜು, ಹಾವಿಗೆ ವಿಷ ತಲೆ ಒಳಗದೆ. ಆದ್ರೆ ಮನುಷ್ಯನಿಗೆ ಸರ್ವಾಂಗದೊಳಗೈತಿ ಅಂತಾರ ತತ್ವಜ್ಞಾನಿಗಳು. ಸರ್ವಾಂಗದಲ್ಲಿಯೂ ಕೂಡ ವಿಷ ಅನ್ನುವಂತಹದ್ದು ತುಂಬಿಕೊಂಡದೆ. ಒಂದು ಸ್ವಲ್ಪ ಈ ಮನುಷ್ಯನಿಂದ ಬಹಳ ಎಚ್ಚರ ಅಂತ ಹೇಳ್ಕೊತ ಬಂದ್ರು. ಆ ಪ್ರಾಣಿ ಈ ಪ್ರಾಣಿಗಳಿಂದ ಎಚ್ಚರ, ಆ ಪಕ್ಷಿಗಳಿಂದ ಎಚ್ಚರ ಅನ್ನೋದು ಕಡಿಮೆ. ಆದ್ರೆ ಮನುಷ್ಯನಿಂದ ಎಚ್ಚರ ಅಂತ ಹೇಳ್ತಾವೆ ಎಲ್ಲಾ ಸಿದ್ಧಾಂತಗಳು. ಯಾಕೆ ಹಿಂಗಾದ ಮನುಷ್ಯ? ಆತ್ಮಾವಲೋಕನ ಮಾಡ್ಕೋಬೇಕಲ್ಲ ನಾವು. ಈಗ ಟೆಗರ್ ಅನ್ನೋದೊಂದು ಐತಿ. ಟೆಗರ್ ಕುರಿ ಹಿಂಡಿನೊಳಗೆ ಒಂದು ಗಂಡ ಪ್ರಾಣಿ ಇರ್ತೈತಲ್ಲ, ಅದಕ್ಕೆ ಟೆಗರ್ ಅಂತಾರೆ. ನಿಮ್ಗೆ ಪ್ಯಾಟಿ ಮಂದಿಗೆ ಇವು ಗೊತ್ತಿರಂಗಿಲ್ಲ, ಅದಕ್ಕೆ ಬಿಡಿಸಿ ಹೇಳಕತ್ತೀನಿ ನಾನು. ಟೆಗರ್ ಅಂತ ಇರ್ತದೆ. ಆ ಟೆಗರ್ನ ನೀವು ನೋಡ್ಬೇಕಾಗಿತ್ತು ಅಂತಂದ್ರೆ ಎಲ್ಲಿ ನಿಂತು ನೋಡ್ಬೇಕಪ್ಪ? ಮುಂದೆ ನಿಂತು ನೋಡಬಾರ್ದು. ಟೆಗರ್ ನೋಡ್ಬೇಕಾಗಿತ್ತು ಅಂದ್ರೆ ಹಿಂದೆ ನಿಂತು ನೋಡ್ಬೇಕು. ಯಾಕೆ? ಮುಂದೆ ನಿಂತರೆ ಗುದ್ದುತ್ತದು. ಹಿಂದೆ ನಿಂತು ನೋಡೋದ್ರಿಂದ ಅದರಿಂದ ಯಾವ ಅಪಾಯನೂ ನಿನಗಿಲ್ಲ. ಟೆಗರ್ ನೋಡ್ಬೇಕಾದ್ರೆ ಹಿಂದೆ ನಿಂತು ನೋಡೋದು.
ಕತ್ತಿ ನೋಡ್ಬೇಕಾದ್ರೆ ಮುಂದೆ ನಿಂತು ನೋಡೋದು, ಅಲ್ಲಿ ಹಿಂದೆ ನಿಂತು ಒಂದೊಂದು ಕಡೆಗೆ ಏನೋ ಪ್ರಯೋಗ ಮಾಡ್ತಾವ, ತಮ್ಮ ಬದುಕಿಗಾಗಿ ಅವು ಮಾಡ್ತಿರ್ಬೋದು. ಒಂದನ್ನ ಮುಂದೆ ನಿಂತು ನೋಡ್ಬೇಕು, ಇನ್ನೊಂದನ್ನ ಹಿಂದೆ ನಿಂತು ನೋಡ್ಬೇಕು. ಮನುಷ್ಯನನ್ನ ಯಾಕಡೆ ನಿಂತು ನೋಡವೆ ನೀನು? ಎಲ್ಲಿ ನಿಂತು ನೋಡಿದ್ರು ಕಷ್ಟ ಐತಿ. ಯಾಕಡೆ ಪೆಟ್ಟು ಬೀಳುತ್ತೆ ಗೊತ್ತಾಗಲ್ಲ, ಏನಾಗತ್ತೆ ಗೊತ್ತಾಗಲ್ಲ, ಏನ್ ಮಾಡ್ತಾನೆ ಗೊತ್ತಾಗಲ್ಲ ಆತ. ಅಂತಹ ಕಹಿ ಗುಣಗಳು ಮನುಷ್ಯನಿಗೆ. ನಾವು ಪ್ರಾಣಿಗಳನ್ನ ನೋಡಿ ಏನು ತಿಳ್ಕೊಳ್ಬೇಕಂದ್ರೆ ನಮ್ಮಲ್ಲಿ ಒಂದಿಷ್ಟು ಆದರ್ಶ ಗುಣಗಳು ಆ ಪ್ರಾಣಿಗಳಂಗೆ ಬರಬೇಕು ಅಂತ ಸಿದ್ದಯ್ಯ ಪುರಾಣಿಕರು ಬರೀತಾರೆ. ಬೆಕ್ಕಿನ ಕನಸಿನ ತುಂಬ ಇಲಿಗಳೇ. ಬೆಕ್ಕಿಗೆ ಏನಾದರೂ ಕನಸು ಬಿದ್ದರೂ ಬರೀ ಇಲಿ ಬಂದಂಗೆ ಆಗ್ತದೆ. ಬೆಕ್ಕಿನ ಕನಸಿನ ತುಂಬ ಇಲಿಗಳೇ, ಕೊಕ್ಕರೆಯ ಕನಸಿನ ತುಂಬ ಮೀನುಗಳೇ. ಆ ನೀರಿನ ಮೇಲೆ ನಿಂತುಕೊಂಡು ಹಿಂಗೆ ಜಪ್ಸಿ ಹಿಡಿತಿರ್ತದಲ್ಲ ಒಂದು ಹಕ್ಕಿ, ಅದಕ್ಕೆ ಕೊಕ್ಕರೆ ಅಂತಾರೆ. ಅಥವಾ ಸುಮ್ಮನೆ ಹಿಂಗೆ ಕೂತ್ಕೊಂಡಿರ್ತೈತಲ್ಲ ಕಣ್ಣು ಮುಚ್ಚಿಕೊಂಡು, ಸ್ವಲ್ಪ ಕಣ್ಣು ತೆರ್ಕೊಂಡು, ಏನಿದ್ರು ಅದೇ ಕನಸು ಕಾಣೋದು. ಈಗ ಬರ್ತೈತಿ, ಇಷ್ಟು ದೊಡ್ಡದು ಬರ್ತೈತಿ, ಅಷ್ಟು ಸಣ್ಣದು ಬರ್ತೈತಿ, ಹಿಂಗೆ ಹಿಡಿಬೇಕು ಹಂಗೆ ಹಿಡಿಬೇಕು, ಅದೇ ಕನಸು. ಕೊಕ್ಕರೆಯ ಕನಸಿನ ತುಂಬ ಮೀನುಗಳೇ, ತೋಳನ ಕನಸಿನ ತುಂಬ ಕುರಿಗಳೇ, ಹುಲಿಯ ಕನಸಿನ ತುಂಬ ಹಸುಗಳೇ, ಗಿಡಗನ ಕನಸಿನ ತುಂಬ ಹಕ್ಕಿಗಳೇ. ಗಿಡಗನ ಕನಸಿನ ತುಂಬ, ಗಿಡಗ ಅಂತ ಒಂದು ಪಕ್ಷಿ ಭಾಳ ನೋಡ್ಲಿಕ್ಕೆ ಸಾಣದಿರ್ತದೆ, ಅದ್ರ ಬಿರುಸು ಭಾಳ. ಯಾವ ಪಕ್ಷಿನಾದರೂ ಹಿಂಗೆ ಹೊಡೆದಾಗ್ತೈತೆ. ಅದಕ್ಕೇನಾದರೂ ಕನಸು ಬಿದ್ದರೆ ಕೆಲವು ಹಕ್ಕಿಗಳು ಬಂದಂಗೆ ಆಗ್ತಾವಂತ ಅದರ ಕನಸಿನೊಳಗೆ. ಹಾವಿನ ಕನಸಿನ ತುಂಬ ಕಪ್ಪೆಗಳೇ. ಇವಕ್ಕೂ ಕೂಡ ಕನಸು ಬೀಳ್ತಾವ, ಆಸೆಗಳದಾವ ಒಂದೊಂದು. ಮನುಜನ ಕನಸಿನಲ್ಲೋ ಕುರಿ, ಕೋಳಿ, ಹಸು, ಹಂದಿ ಅಷ್ಟೇ ಅಲ್ಲ, ಹೊನ್ನು, ಹೆಣ್ಣು, ಮಣ್ಣು, ಒಂದೋ ಎರಡೋ ಈತನಿಗೆ ಬೀಳುವ ಕನಸುಗಳು. ನೂರಾರು ಕನಸುಗಳನ್ನು ಕಾಣ್ತಾನೆ ಮನುಷ್ಯ. ಎಲ್ಲದನ್ನೂ ತಿಂದು ಹಾಕಬೇಕಂತಾನೆ. ಯಾಕಿಂಥದ್ದೊಂದು ಗುಣ? ಹೊಟ್ಟೆ ಪಾಡಿಗಾಗಿ ಪ್ರಾಣಿ ಪಕ್ಷಿಗಳು ಒಂದು ದುರ್ಗುಣವನ್ನು ಹೊಂದಿದರೆ ಈತನ ಹೊಟ್ಟೆ ತುಂಬಿದ ಮೇಲೂ ಕೂಡ ದುರ್ಗುಣವನ್ನು ಕಳ್ಕೊಳ್ಳೋದಿಲ್ಲ. ಅದು ಜೀವನ ಅಲ್ಲ, ಅದು ಜೀವನ ಅಲ್ಲ. ಯಾವುದು ಜೀವನ ಅಂತಂದ್ರೆ ಇರುವ ದುರ್ಗುಣಗಳನ್ನು ದೂರ ಮಾಡಿಕೊಂಡು ಸದ್ಗುಣಗಳನ್ನು ಒಳಗೆ ಹಾಕಿಕೊಳ್ಳೋದೇ ಜೀವನನೇ ಹೊರತಾಗಿ ಒಂದಿಷ್ಟು ಎಲ್ಲ ವ್ಯವಸ್ಥೆಯನ್ನು ಕೆಡಿಸ್ತಾ ಹೋಗುವಂಥದ್ದು ಜೀವನ ಅಲ್ಲ ಅನ್ನುವಂಥದ್ದು. ಅವು ಎಷ್ಟು ಚಲೋ ಅದಾವ್ರಿ, ಹೌದಾ? ಅವಕ್ಕೆ ಭಾಷಾ ಸಮಸ್ಯೆ ಇಲ್ಲ. ಅವು ಕರ್ನಾಟಕದಾಗೂ ಆರಾಮ್ ಬಾಳೆ ಮಾಡಿ ಬರ್ತಾವ, ಮಹಾರಾಷ್ಟ್ರದಾಗೂ ಬಾಳೆ ಮಾಡಿ ಬರ್ತಾವ, ಆ ಕಡೆ ಉತ್ತರ ಪ್ರದೇಶದ ಕಡೆಗೂ ಹೋಗ್ತಾವ, ಈ ಕಡೆ ಆಂಧ್ರದಾಗೂ ಹೋಗ್ತಾವ, ಬೇರೆ ರಾಷ್ಟ್ರಕ್ಕೂ ಹೋಗ್ತಾವ. ಆ ರಾಷ್ಟ್ರದ ಪಕ್ಷಿಗಳು ಈ ಕಡೆ ನಮ್ಮ ಕಡೆಗೂ ಬರ್ತಾವ. ವಲಸೆ ಪಕ್ಷಿಗಳು ಅಂತ ಪೇಪರ್ನಾಗ ಓದ್ತಿರಲ್ಲ ನೀವೆಲ್ಲ. ನಮ್ಮಲ್ಲಿ ಮಾಗಡಿ